ಅಗೇನ್ ಫೈನಲ್ಲಿ ರೆಡಿಯಾಗಿ ನಾವು ರಥೋತ್ಸವ ಹೊರಟಿದ್ದೀವಿ. ಮಧ್ಯಾಹ್ನ ಬಂದು ಹಾಕೊಂಡಿದ್ದು ಸ್ಟ್ರೆಸ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಬಂದ್ಕೊಂಡು ಮತ್ತೆ ಇದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಮತ್ತೆ ಹೊರಟಿದ್ದೀವಿ. ಆರಾಮಾಗಿ ಸುತ್ತಾಡ್ಕೊಬಂದು ಊಟ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು. ಅಕ್ಕ ಅಕ್ಕ ಹಾಯ್ ಅಂತ ಹಾಯ್ ಹಾಯ್. ಲಗೇಜ್ ಎಲ್ಲ ಪ್ಯಾಕ್ ಆಗಿದ್ದಾವೆ. ಜಸ್ಟ್ ಬಂದು ಅಲ್ಲಿಂದ ನೋಡಿಕೊಂಡು ತಗೊಂಡು ಹೋಗೋದಷ್ಟೇ. ನನಗಂತೂ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿದೆ. ವಾಯ್ಸೇ ಬರ್ತಾ ಇಲ್ಲ. ನೀರು ಯಾವ್ಯಾವುದೋ ಕುಡಿದ್ಬಿಟ್ಟು ಇವೆಲ್ಲ ಕಣ್ಣಲ್ಲಿ ನೋಡೋಕೆ ಆಯ್ತಿಲ್ವಂತೆ. ನಮ್ಮಮ್ಮ ರಿಷಿ ಬಿಟ್ಟು ಬಂದಿರೋದಕ್ಕೆ ಅದೆಷ್ಟು ಬೈಕಂತಿರುತ್ತೋ. ಆನ್ ಮಾಡ್ತೀನಿ ಬಾ ಈ ಕಡೆಗೆ. ನನಗೆ ಟಿ ಟಿ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟೈತೆ. ಟಿಟಿನಾ? ಹಾಂ, ಟಾಪನ್ ಮಾಡಲು ಮಂಜು ಕೊಡಿಸ್ಬೇಕಂದ್ರೆ ಇಷ್ಟ ಆಗ್ತೈತೆ. ದರ್ಶನ ಮಾಡ್ತಾರಾ ಅನ್ನೋದು ಗೊತ್ತಿಲ್ಲ. ಬಟ್ ನಾವು ರಥೋತ್ಸವ ನಡೀಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಮುಗಿದ ತಕ್ಷಣ ಹೊರಟ್ಬಿಡ್ತೀವಿ. ನಾವು ಟ್ರೈನ್ ಎಷ್ಟೆಷ್ಟು ಹೊತ್ತಿಗಿದೆ ಅಂತ ಗೊತ್ತಿಲ್ಲ. ಇವತ್ತು ಯಾವ್ಯಾವ ಸ್ಟೇಜಲ್ಲಿ ಹೆಂಗೆ ನೋಡ್ಕೊಂಡು ಹೋಗ್ತೀವಿ ಅಂತ ನಮಗೇನೆ ಗೊತ್ತಿಲ್ಲ. ಇವಾಗಲೂ ರಥೋತ್ಸವ ನಡೆಯುತ್ತೆ ಅಂತ ಅನಿಸುತ್ತೆ. ರೂಮಿಂದ ಫ್ರೆಶ್ ಅಪ್ ಆಗಿ ಎಕ್ಸಿಟ್ ಆಗಿ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ತುಂಬ ಕಾಸ್ಟ್ಲಿ ಇತ್ತು. ಏನಪ್ಪ ಇಲ್ಲಿನ ಫುಡ್ ಫೆಸಿಲಿಟೀಸ್ ಅಂತಂದರೆ, ನನಗಂತೂ ಕೆಲವೊಂದು ಸರಿ ಈ ಫುಡ್ಗಳನ್ನ ನೋಡಿ ತಿನ್ನಲಾ ಬೇಡವಾ ಅನ್ನೋದೇ ಯೋಚನೆ ಆಗ್ತಿತ್ತು. ಯಾಕೆ ಅಂತಂದರೆ ಎಕ್ಸ್ಪೋಸ್ಡಾಗಿ ಇಟ್ಟಿದ್ರು ಫುಡ್ನ. ಆ್ಯಂಡ್ ಈ ಪೂರಿ ಉಪ್ಪಿಟ್ಟು ಆ ಥರ ಎಲ್ಲ ನಮ್ಮ ಕಡೆ ಎಲ್ಲ ಏನು ಸಿಗುತ್ತೆ ಅದೆಲ್ಲ ಫುಲ್ ಮಾಡಿಬಿಟ್ಟು ಒಂದು ತಪ್ಪಲೆಗೆ ತುಂಬಿಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ತುಂಬಿಬಿಟ್ಟು ಅದನ್ನು ಗಾಳಿಗಿಟ್ಟಿದ್ರು. ನಂಗೆ ಅದನ್ನು ನೋಡೇ ತಿನ್ನೋಣ ಬೇಡವಾ ಅನ್ನೋದೇ ಯೋಚನೆ ಆಗ್ತಿತ್ತು. ಫುಡ್ ಸ್ವಲ್ಪ ನನಗೆ ಅಷ್ಟಕ್ಕಷ್ಟೇ ಇಷ್ಟ ಆಗಲಿಲ್ಲ. ಬಟ್ ಅನ್ನೆಸೆಸರಿ ತೊಗೊಳ್ಳೇಬೇಕಾಯಿತು. ಸೊ ತೊಗೊಂಡ್ವಿ ಅಷ್ಟೇ.
ಇದೆಲ್ಲ ನೋಡ್ತಾ ಇದ್ದರೆ ಒಂದು ಕ್ಷಣ ಹಾಗೆ ಸ್ವರ್ಗನೇ ರಪ್ಪಂತ ಪಾಸಾದಂಗೆ ಅನ್ನಿಸ್ತಾ ಇತ್ತು. ಅಷ್ಟು ನನಗೆ ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ತೀನಿ. ನೈಟ್ ಅಲ್ಲಿಂದ ಬರೋಕ್ಕೆ ಇಷ್ಟನೇ ಇರಲಿಲ್ಲ ನನಗಂತೂ. ಅಲ್ಲಿಂದ ನಾನು ಸಮಕ್ಕ ಊಟದಲ್ಲಿಗೆ ಹೋದ್ಮೇಲೆ ಒಂದು ಫೋಟೋಸ್ ತೊಗೊಂಡ್ವಿ. ಪ್ರಸಾದ ಅಂತೂ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನನೇ ತೊಗೊಂಡ್ಬಿಟ್ವಿ. ಬಟ್ ಪರ್ ಹೆಡ್ 2 ಪೀಸ್ ಆಗಿರೋದ್ರಿಂದ ಸಾಕಾಗುತ್ತೋ ಸಾಕಾಗಲ್ವೋ ಅನ್ನೋದೇ ಟೆನ್ಷನ್ ಇತ್ತು ನಮಗೆ. ಆಮೇಲೆ ಅಲ್ಲಿಂದ ಹೋಗಿ ಸ್ವಲ್ಪ ಅಲ್ಲೇ 10 ರುಪೀಸ್ಗೆ ಒಂದು ಲಡ್ಡು ಅಂತ ಅಂದರು. ಸ್ವಲ್ಪ ಲಡ್ಡು ಎಲ್ಲ ಪರ್ಚೇಸ್ ಮಾಡಿಕೊಂಡು ನಾನು ಮಧ್ಯಾಹ್ನ ಪ್ರಸಾದ ತೊಗೊಳಕ್ಕೆ ಅಂತ ಬಂದಾಗ ಜನನೇ ಇರಲಿಲ್ಲ. ನಾನು ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದೆ ನಿಮಗೆ. ಬಟ್ ಇವಾಗ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ರು ಅಂತ. ಆ್ಯಂಡ್ ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಸೀದಾ ರೂಮ್ ಕಡೆ ಬಂದ್ವಿ. ರೂಮ್ ಕಡೆ ಬಂದು ಲಗೇಜ್ ಎಲ್ಲ ಆಲ್ರೆಡಿ ಪ್ಯಾಕ್ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗಿದ್ವಿ. ಸ್ವಲ್ಪ ಹೊತ್ತು ಮತ್ತೆ ರೆಸ್ಟ್ ಮಾಡಿದ್ವಿ. ನನಗಂತೂ ರೂಮಿಂದ ಎಕ್ಸಿಟ್ ಆಗೋಕ್ಕೆ ಇಷ್ಟ ಇರಲಿಲ್ಲ. ಇಲ್ಲೇ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಎಕ್ಸಿಟ್ ಆಗೋಣ ಅಂತ ನಾನು ಕನ್ವಿನ್ಸ್ ಮಾಡಿದೆ ಎಲ್ಲರಿಗೂ. ಸಮಕ್ಕ ಇಲ್ಲ ಹೋಗಲೇಬೇಕು, ಮಕ್ಕಳು ಬಿಟ್ಟು ಬಂದಿದ್ದೀವಿ ಎಕ್ಸಾಮ್ಸ್ ಅಂತ ಅಂದ್ಬಿಟ್ಟು ರೀಸನ್ ಕೊಟ್ಟರು. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಚೆಕ್ಔಟ್ ಆದ್ವಿ. ನಾವಂತೂ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ರೂಮ್ನ ಪರ್ಚೇಸ್ ಮಾಡ್ಕೊಂಡಿದ್ವಿ. ಎಷ್ಟಪ್ಪ ಅಂತ ಕೇಳ್ಬೋದು ನೀವು. ಜಸ್ಟ್ 1000 ರುಪೀಸ್ಗೆ ಅಷ್ಟೇ ನಮಗೆ ರೂಮ್ ಸಿಕ್ಕಿತ್ತು. ಅದು 24 ಅವರ್ಸು. ಬಟ್ ಗೊತ್ತಿಲ್ಲದೆ ಹೋದರೆ ಖಂಡಿತವಾಗ್ಲೂ ರೂಮು 1500, 800, 2000, 2500 ಆ ಥರ ಎಲ್ಲ ಬಿಲ್ ಮಾಡ್ತಾರೆ. ಮತ್ತು ತುಂಬ ನಾರ್ಮಲ್ ಬೇಕು ಅಂತಂದರೆ 500, 600ಇಂದನೂ ಸಿಗುತ್ತೆ ಜಸ್ಟ್ ಫ್ರೆಶ್ ಅಪ್ ಆಗಲಿಕ್ಕೆ. ಅಲ್ಲಿಂದ ಸೀದಾ ಆಟೋ ಸಿಕ್ತು. ಆಟೋ ಹತ್ಕೊಂಡು ರೈಲ್ವೆ ಸ್ಟೇಷನ್ ಕಡೆ ಬಂದ್ವಿ. ಅಲ್ಲಿ ಬಂದಮೇಲೆ ಟ್ರೈನ್ ಟೈಮಿಂಗ್ಸು 3 ಟ್ರೈನ್ ಇದೆ ಅಂತಂದರು. ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ಟ್ರೈನ್ ಸಿಕ್ತು. ನೈಟ್ ಟ್ರೈನ್ ಹತ್ಕೊಂಡು ಒಂಚೂರು ನಿದ್ದೆ ಮಾಡ್ದಂಗೆ ನಿದ್ಗಟ್ಕೊಂಡು ಬ್ಯಾಂಗ್ಳೂರು ಯಲಹಂಕನ ರೀಚ್ ಆಗಿದ್ದೀವಿ. ಯಾವುದಮ್ಮ ಯಶವಂತಪುರ ರೀಚ್ ಆಗಿದ್ದೀವಿ. ಇವನಕ್ಕೊಂಚೂರು ನಿದ್ದೆ ಮಾಡಿಲ್ಲ, ಕಣ್ಣಿಗೆ ಕಡ್ಡಿ ಸಿಗಿಸ್ಕೊಂಡಿದ್ದ. ನಾವಂತೂ ನೆನ್ನೆ ನೈಟ್ ರೈಲ್ವೆ ಸ್ಟೇಷನ್ ರೀಚ್ ಆದಾಗ ನಗ್ಲಿಕ್ಕೆ ಹಿಡ್ದಿದ್ದು. ಟ್ರೈನ್ ಹತ್ತಿ ಬೆಳಗ್ಗೆ ಬಂದು ಯಶವಂತಪುರ ರೀಚ್ ಆಗೋವರೆಗೂ ನಕ್ಕಿದ್ದೀವಿ. ಅಷ್ಟು ಕಾಮಿಡಿ ಆಗಿತ್ತು ಜರ್ನಿ ಅಂತೂ. ಎಸ್ಕಲೇಟರ್ ಹೋಗೋಕ್ಕೆ ಹೆದರ್ಕತ್ತಿದ್ದಿಲ್ಲ. ನಮ್ಮ ಮೆಟ್ರೋಗೆ ಹೋಗ್ತಾ ಇದ್ದೀವಿ ನಾವು. ಸೇವೆ ಜಾಸ್ತಿ ಕೊಟ್ಬಿಟ್ಟು ನೆನ್ನೆಯಿಂದ ಕಾಲು ನೋವು ಆಗ್ತಿದೆ ನನಗೆ. ಮೊದಲೇ ಫೋಬಿಯಾ ಅಂಥದ್ರಲ್ಲಿ ಇವರು ನನ್ನೇ ಎಸ್ಕಲೇಟರಲ್ಲಿ ನನ್ನ ಕೈ ಇಟ್ಕೊಳಂಗೆ ಬರ್ತಾವ್ರೆ. ಬಿದ್ದಿದ್ದು ವೀಡಿಯೋಸಲ್ಲೆಲ್ಲ ನೋಡ್ದಂಗೆ ಆದರೆ ಏನಪ್ಪ ಮಾಡೋದು. ಯಶವಂತಪುರ ರೈಲ್ವೆ ಸ್ಟೇಷನಿಂದ ಸೀದಾ ಮೆಟ್ರೋ ಕಡೆಗೆ ಬಂದ್ವಿ. ಮೆಟ್ರೋ ಹೆಂಗೋ ಸಿಕ್ಬಿಡ್ತು ನಮಗೆ. ಮೆಜೆಸ್ಟಿಕ್ಕಿಗೆ ತೊಗೊಂಡ್ವಿ. ಯಾರಪ್ಪ ಮತ್ತೆ ಬಸ್ಸಲ್ಲೆಲ್ಲ ಪರದಾಡೋದು ಅಂತ ಅಂದ್ಬಿಟ್ಟು ಮೆಜೆಸ್ಟಿಕ್ಕಿಂದ ಒಂದು ಒಳ್ಳೆ ಹೋಟೆಲ್ ಸರ್ಚ್ ಮಾಡಿದ್ವಿ. ಹೋಟೆಲ್ ಅಲ್ಲೇ ಎದುರುಗಡೆ ಇರೋ ಸಿಕ್ತು. ಹೋಗಿ ಒಳ್ಳೆ ತಿಂಡಿ ತಿಂದ್ಕೊಂಡ್ವಿ. ಮತ್ತು ನಾನು ಅಲ್ಲೇ ಪಕ್ಕದಲ್ಲಿ ಒಂದು ಸ್ಟ್ರೀಟ್ ಕ್ಯಾಂಟೀನ್ ಇತ್ತು, ಅಲ್ಲೊಂದು ಫುಡ್ ಟ್ರೈ ಮಾಡಿದೆ. ಅದಂತೂ ತುಂಬ ಚೆನ್ನಾಗಿತ್ತು. ನನಗೆ ಹೋಟೆಲಲ್ಲಿ ತಿಂದಿದ್ದಕ್ಕಿಂತ ನನಗೆ ಸ್ಟ್ರೀಟಲ್ಲಿ ತಿಂದಿದ್ದ ಫುಡ್ಡೇ ಇಷ್ಟ ಆಯ್ತು ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ನಾನಂತೂ ಅಲ್ಲೇ ಹೋಟೆಲಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟೆ. ಯಾಕೆ ಅಂತಂದರೆ ಬ್ರಷ್ ಮಾಡಿದೆ, ಮುಖ ತೊಳಿದೆ, ನಮಗೇನು ತಿನ್ನೋಕ್ಕೆ ಮನಸ್ಸೇ ಆಗ್ತಿರಲಿಲ್ಲ. ಹಾಗಾಗಿ ಫ್ರೆಶ್ ಅಪ್ ಮಾಡಲಿಕ್ಕೆ ರೂಮ್ ಇಲ್ಲ ಅಂತಂದ್ರೂ ಹೋಗಿ ಅಲ್ಲೇ ಫ್ರೆಶ್ ಅಪ್ ಆಗಿಬಿಟ್ವಿ. ಫೈನಲಿ ತಿಂಡಿ ಎಲ್ಲ ಮುಗಿಸಿ ಮೆಜೆಸ್ಟಿಕ್ ಕಡೆ ಬಂದ್ವಿ. ಅಲ್ಲಿ ಬಂದಾಗ ಆ ಮೆಜೆಸ್ಟಿಕ್ಕಲ್ಲಿ ಎಂಟ್ರೆನ್ಸಲ್ಲೇ ಒಂದು ಬಸ್ ಸ್ಟಾಪ್ ಎಂಟ್ರೆನ್ಸಲ್ಲೇ ಒಂದು ಡೈರಿ ಇದೆ. ಆ ಡೈರಿನಲ್ಲಿ ಟೀ ಲಾಸ್ಟ್ ಟೈಮ್ ಕುಡ್ದಿದ್ದೆ. ನನಗಂತೂ ತುಂಬ ಇಷ್ಟ ಆಗಿತ್ತು. ನಮ್ಮ ಅಣ್ಣ ಕೊಡಿಸಿದ್ದು. ಈ ಸರಿನೂ ಸಮಕ್ಕ ಮತ್ತು ಅಮ್ಮನೆಲ್ಲ ಅದೇ ಡೈರಿಗೆ ಕರ್ಕೊಂಡೋಗಿ ಟೀ ಕುಡಿದು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಬೇಕಿದ್ದರೆ ತೊಗೊಬಿಡೋಣ, ಬಸ್ಸಲ್ಲಿ ಮತ್ತೆ ಇಳಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ. ಅಲ್ಲೂ ಫುಲ್ ಕಾಮಿಡಿ ಆಗಿತ್ತು. ಫೈನಲಿ ಒಂದು ಬಸ್ ಸಿಕ್ತು. ಬಸ್ ಹತ್ತೋದಕ್ಕಿಂತ ಮುಂಚೆ ಆ ಡ್ರೈವರ್ಗೂ ನನಗೂ ತಿಂಡಿ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಕ್ಲಾಶ್ ಆಯಿತು. ಅದೇ ಬಸ್ಸಿಗೆ ಹತ್ತಕ್ಕೆ ಹೋದ್ವಿ. ಬೇಡ ನಾಯಿ ಹಿಡ್ದಂಗೆ ಇರ್ತಾನೆ ಅಂದ್ಬಿಟ್ಟು ಬೇರೆ ಬಸ್ಸಿಗೆ ಬಂದು ಹತ್ತಿದ್ವಿ. ಫೈನಲಿ ಒಳನರಸೀಪುರ ರೀಚ್ ಆಗಿ ಮನೆ ಕಡೆ ಹೋದ್ವಿ. ನೋಡಿದ್ರಲ್ಲ ಗೈಸ್ ನಮ್ಮ ಜರ್ನಿ ಹೇಗಿತ್ತು ಅಂತ ಅಂದ್ಬಿಟ್ಟು 3 ವ್ಲಾಗಲ್ಲೂ ಕಂಪ್ಲೀಟಾಗಿ ನಾವು ಹೇಗೆ ಟ್ರಾವೆಲ್ ಮಾಡಿದ್ವಿ, ಅಲ್ಲಿ ಹೋಗಿ ರೀಚ್ ಆಗಿದ್ದು ಪ್ರತಿಯೊಂದು ತೋರಿಸ್ಕೊಟ್ಟಿದ್ದೀನಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ
ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.